ಕ್ಷೇತ್ರವಾಗಿರುವ ಸಪ್ತ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದ ಪುಣ್ಯಕ್ಷೇತ್ರ ಕೋಟೇಶ್ವರ ಮಹಾತೋಬಾರ ಕೋಟಿಲಿಂಗೇಶ್ವರ ದೇವಸ್ಥಾನ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಈ ಕ್ಷೇತ್ರವನ್ನು ನೀವು ನೋಡಬಹುದು. ಪುರಾಣ ಕಾಲದಲ್ಲಿ ಧ್ವಜಪುರವೆಂದು, ವರ್ತಮಾನದಲ್ಲಿ ಕೋಟೇಶ್ವರವೆಂದು ಪ್ರಸಿದ್ಧಿಯಾಗಿದೆ. ಒಂದು ಕಾಲದಲ್ಲಿ ಕೋಟೇಶ್ವರದ ಪರಿಸರವು ಬಹಳ ಬರಗಾಲದಿಂದ ನಡುಗಿ ಹೋಗಿತ್ತು. ಆಗ ವಿಭಾಂಡ ಋಷಿಯ ಮುಖಾಂತರ 1 ಕೋಟಿ ಮುನಿಗಳು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾರೆ. ಆಗ ಪರಮೇಶ್ವರ ಇಲ್ಲಿ ಕೋಟಿ ಲಿಂಗಗಳ ರೂಪದಲ್ಲಿ ನೆಲೆ ನಿಂತು ಬರಗಾಲ ದೂರ ಮಾಡಿ ಜನರನ್ನು ರಕ್ಷಿಸುತ್ತಾರೆ. ಶಿವನು ಕೋಟಿ ಲಿಂಗಗಳಲ್ಲಿ ಐಕ್ಯನಾಗಿದ್ದರಿಂದ ಶ್ರೀ ಕೋಟಿಲಿಂಗೇಶ್ವರನೆಂದು ಕರೆಯುತ್ತಾರೆ. ಈ ದೇವಾಲಯದ ಗರ್ಭಗುಡಿಯೊಳಗೆ ಒಂದು ಚಿಕ್ಕ ಬಾವಿ ಇದೆ. ಅದರೊಳಗೆ ಅಸಂಖ್ಯಾತ ಶಿವಲಿಂಗಗಳು ರುದ್ರಾಕ್ಷಿ ರೂಪದಲ್ಲಿ ಇದೆ ಎಂದು ಭಕ್ತರ ನಂಬಿಕೆ. ಆದ್ದರಿಂದ ಈ ಕ್ಷೇತ್ರವು ಕೋಟೇಶ್ವರವೆಂದು ಕರೆಯುತ್ತಾರೆ. ನಂತರದ ದಿನಗಳಲ್ಲಿ ಬಸರೂರಿನ ಮಹಾರಾಜ ವಸುಚಕ್ರವರ್ತಿಗೆ ಮಕ್ಕಳಿಲ್ಲವೆಂಬ ಕೊರಗು ಕಾಡುತ್ತಿತ್ತು. ಶ್ರೀ ಕೋಟೇಶ್ವರನಲ್ಲಿ ತನಗೆ ಮಕ್ಕಳಾದರೆ ದೇವಾಲಯವನ್ನು ನಿರ್ಮಿಸುತ್ತೇನೆ ಎಂಬ ಹರಕೆ ಹೊರುತ್ತಾರೆ. ಅವನ ಹರಕೆ ಫಲಿಸಿ ಮಕ್ಕಳಾಗುತ್ತದೆ. ತನ್ನ ಮಾತಿನಂತೆ ದೇವಸ್ಥಾನ ಬೃಹತ್ ಕೆರೆ ನಿರ್ಮಿಸುತ್ತಾನೆ. ಆದರೆ ದೇವಸ್ಥಾನದ ಬ್ರಹ್ಮರಥ ಸಮಯಕ್ಕೆ ಸಿದ್ಧವಾಗದ ಕಾರಣ ಅವನು ಬಿದಿರು ಮತ್ತು ಕಬ್ಬಿನ ಜಲ್ಲೆಗಳಿಂದ ರಥವನ್ನು ತಯಾರಿಸಲು ಆಜ್ಞೆ ಮಾಡುತ್ತಾನೆ. ಈ ಘಟನೆಯ ನೆನಪಿಗಾಗಿ ಕೊಡಿ ಹಬ್ಬವನ್ನು ಆಚರಿಸುತ್ತಾರೆ. ಆದ್ದರಿಂದ ಇಂದಿಗೂ ಹೊಸದಾಗಿ ಮದುವೆಯಾದ ದಂಪತಿಗಳು ಕೋಟಿಲಿಂಗನಲ್ಲಿ ಪ್ರಾರ್ಥನೆ ಮಾಡಿ ಕಬ್ಬಿನ ಕೊಡಿಯನ್ನು ಮನೆಗೆ ಒಯ್ಯುವ ಪದ್ಧತಿ ಇಂದಿಗೂ ಇದೆ. ಈ ಹಬ್ಬ ಕುಂದಾಪುರದ ಅತಿ ದೊಡ್ಡ ಹಬ್ಬವಾಗಿದೆ. ಅದುವೇ ಕೊಡಿ ಹಬ್ಬ.